ಮೂವಿ ಹೆಸರು ಬಂದು ಮಿರಾಯಿ. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಅಶೋಕನ 9 ಗ್ರಂಥಗಳ ಬಗ್ಗೆ ತೋರಿಸ್ತಾರೆ. ಇಲ್ಲಿ 8 ಗ್ರಂಥದಲ್ಲಿ ಅಶೋಕನ ಸಿದ್ಧಿ ಮತ್ತೆ ಶಕ್ತಿಗಳು ಇರ್ತವೆ. ಅಂಡ್ ಈ 9ನೇ ಗ್ರಂಥದಲ್ಲಿ ಅಮೃತದ ಶಕ್ತಿ ಇರುತ್ತೆ. ಯಾರು 9ನೇ ಗ್ರಂಥವನ್ನ ಪಡ್ಕೋತಾರೋ ಅವರು ಅಮರರಾಗ್ತಾರೆ. ಈಗ ಈ 8 ಗ್ರಂಥಗಳ ರಕ್ಷಣೆಗೋಸ್ಕರ ಅಶೋಕ 8 ಯೋಧರನ್ನ ನೇಮಕ ಮಾಡ್ತಾನೆ. ಅಂಡ್ ಈ 9ನೇ ಗ್ರಂಥನ ಋಷಿ ಮುನಿಗಳು ಕೈಲಿ ಕೊಡ್ತಾನೆ. ಹೀಗೆ ವರ್ಷಗಳು ಕಳೆಯುತ್ತೆ. ಹಾಗೂ ಆ ಯೋಧರ ಪೀಳಿಗೆನೆ ಆ ಗ್ರಂಥವನ್ನ ಕಾಯ್ಕೊಂಡು ಬರುತ್ತೆ. ಈಗ ಸೀನು 2000ನೇ ಇಸ್ವಿಲಿ ಬರುತ್ತೆ. ಎಲ್ಲಿ 9ನೇ ಗ್ರಂಥವನ್ನ ಕಾಯ್ತಾ ಇರುವಂತಹ ಅಂಬಿಕಾಲ್ಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಅದೇನಪ್ಪ ಅಂತಂದ್ರೆ ಅವಳು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಈ ಪವರ್ ಯೂಸ್ ಮಾಡ್ಕೊಂಡು ಅವಳು ಗೊತ್ತಾಗೋದೇನಂದ್ರೆ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಈ 8 ಗ್ರಂಥಗಳನ್ನ ಒಂದು ದುಷ್ಟ ಶಕ್ತಿ ವಶಪಡಿಸ್ಕೊಳ್ಳೋಂಗೆ ಕಾಣುತ್ತೆ. ಈಗ ಅಂಬಿಕಾ ಎಲ್ಲಿಯ ಶಕ್ತಿ ಈ 9ನೇ ಗ್ರಂಥವನ್ನು ವಶಪಡಿಸ್ಕೊಂಡು ಅಮರರಾಗೋದ್ರೆ ಈ ಭೂಮಿಗೆ ಉಳಿಗಾಲ ಇಲ್ಲ ಅಂತ 9ನೇ ಗ್ರಂಥವನ್ನು ತಗೊಂಡು ಹಿಮಾಲಯಕ್ಕೆ ಹೋಗ್ತಾಳೆ. ಆಗ ಅಂಬಿಕಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಈಗ ಅವಳು ಕೈಲಾಸ ಪರ್ವತಕ್ಕೆ ಹೋಗಿ ಋಷಿ ಅಗಸ್ತ್ಯರನ್ನ ಭೇಟಿ ಮಾಡ್ತಾಳೆ. ಎಲ್ಲಿ ಋಷಿ ಅಗಸ್ತ್ಯ ಈ ಭೂಮಿ ರಕ್ಷಣೆಗೆ ಆ ದುಷ್ಟಶಕ್ತಿಯ ವಿನಾಶಕ್ಕೆ ಇರುವಂತ ಒಬ್ನೇ ಯೋಧ. ಅದು ಈಗ ನಿನ್ ಗರ್ಭದಲ್ಲಿರುವಂತಹ ಮಗ. ಇದಕ್ಕೆ ನೀನೀಗ ಒಂದು ತ್ಯಾಗನ ಮಾಡ್ಬೇಕು ಅಂತ ಕೇಳ್ತಾನೆ. ಅದೇನು ಅಂತ ಅಂಬಿಕಾ ಕೇಳಿದಾಗ ಆ ಋಷಿ ನಿನ್ನ ಹೆರಿಗೆ ಆದ್ಮೇಲೆ ನಿನ್ ಮಗನ್ನ ಪ್ರಕೃತಿಗೆ ಬಿಟ್ಬಿಡು. ಪ್ರಕೃತಿನೇ ನಿನ್ ಮಗನ ಬೆಳೆಸುತ್ತೆ. ಸರಿಯಾದ ಸಮಯಕ್ಕೆ ಅವನ ಒಂದು ಯೋಧನಾಗಿ ಪರಿವರ್ತನೆ ಮಾಡುತ್ತೆ. ಆಗ ನಿಮ್ ಮಗನೇ ಆ ಶಕ್ತಿಯನ್ನ ನಾಶಪಡಿಸ್ತಾನೆ ಅಂತ ಹೇಳ್ತಾನೆ. ಇದಕ್ಕೆ ಅಂಬಿಕಾ ಸರಿ ಅಂತ ಒಪ್ಕೊಂಡು ಆ 9ನೇ ಗ್ರಂಥವನ್ನ ಒಂದು ಕಡೆ ಔಸಿಟ್ಟು ಹೆರಿಗೆ ಆದ್ಮೇಲೆ ತನ್ನ ಮಗನ್ನ ವಾರಣಾಸಿಯ ಒಬ್ಬ ಋಷಿ ಕೈಲಿ ಒಪ್ಪಿಸ್ಬಿಟ್ಟು ಹೋಗ್ತಾಳೆ. ಈಗ ಮೂವಿ ಪ್ರೆಸೆನ್ಸ್ ಏನಿಗೆ ಬರುತ್ತೆ. ಎಲ್ಲಿ ಅಂಬಿಕಾ ಪ್ರಿಡಿಕ್ಟ್ ಮಾಡ್ದಂಗೆನೆ ಮಹಾಬೀರ್ ಲಾಮಾ ಆ ಯೋಧರನ್ನ ಸೋಲ್ಸಿ ಒಂದೊಂದೇ ಗ್ರಂಥವನ್ನ ಪಡ್ಕೊಂಡ್ ಬರ್ತಾ ಇರ್ತಾನೆ. ಯಾವಾಗ ಈ ವಿಷಯ 9ನೇ ಗ್ರಂಥವನ್ನ ಕಾಯ್ತಾ ಇದ್ದಂತ ಋಷಿಗಳಿಗೆ ಗೊತ್ತಾಗುತ್ತೋ ಅವರು ಇದೇ ಸರಿಯಾದ ಸಮಯ ಅಂಬಿಕಾನ ಮಗ ಇಲ್ಲಿ ಬರತ್ಕೆ ಅಂತ ಆ ಋಷಿಯ ಸ್ಟೂಡೆಂಟ್ ಆದಂತಹ ವಿಬಾಲನ್ನ ಅಂಬಿಕಾನ ಮಗನ ಹುಡ್ಕೊಂಡು ಅವ್ನಿಗಿಲ್ಲಿನ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿ ಇಲ್ಲಿ ಕರ್ಕೊಂಬ ಅಂತ ಕಳಿಸ್ತಾರೆ. ಇಲ್ಲಿ ವಿಭಂಗೆ ಒಂದು ಸ್ಪೆಷಲ್ ಪವರ್ ಇರುತ್ತೆ. ಅದೇನಪ್ಪಾ ಅಂದ್ರೆ ಅವಳು ಯಾವುದೇ ವ್ಯಕ್ತಿಯನ್ನ ನೋಡಿ ಅವ್ನ ಮೈಂಡ್ ಅನ್ನ ರೀಡ್ ಮಾಡಬಹುದು. ಈಗ ವಿಭಾ ವಾರಣಾಸಿಗೆ ಹೋಗಿ ಅಂಬಿಕಾ ಮಗುವನ್ನ ಕೊಟ್ಟಂತಹ ಋಷಿಯನ್ನ ಭೇಟಿ ಆಗ್ತಾಳೆ. ಇಲ್ಲಿ ಆ ಋಷಿಯಿಂದ ಗೊತ್ತಾಗೋದೇನಂದ್ರೆ ಹುಡುಗ ಹುಟ್ಟದಾಗಿಂದನೂ ಒಂದ್ ಕಡೆ ಇರಲ್ಲ. ಅವನು ನಕ್ಷತ್ರನೇ ಫಾಲೋ ಮಾಡ್ಕೊಂಡು ಅವನ ಮುಂದಿನ ಪ್ರಯಾಣವನ್ನ ಮುಂದುವರಿಸ್ತಾ ಇದ್ದ. ಈಗ ಅವನು ಎಲ್ಲಿದ್ದಾನೆ ಅಂತ ಇವನ ಋಷಿಗೂ ಗೊತ್ತಿರಲ್ಲ. ಸೊ ಸಿಕ್ಕ ಇನ್ಫಾರ್ಮೇಶನ್ ಪ್ರಕಾರನೇ ಅವಳು ನಕ್ಷತ್ರದ ದಾರಿಯಿಂದಾನೇ ನೋಡ್ಕೊಂಡು ಕೊನೆಗೆ ಅವಳಿಗೆ ಗೊತ್ತಾಗೋದೇನಂದ್ರೆ ಆ ಹುಡುಗನ ಹೆಸರು ವೇದ ಅಂತ, ಅಂದ್ರೆ ಈ ಮೂವಿಯ ಹೀರೋ. ಈಗ ಅವನು ಕೋಲ್ಕತ್ತಾದಿಂದ ಹೈದರಾಬಾದ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವಳು ಹೈದರಾಬಾದ್ಗೆ ಬರ್ತಾಳೆ. ಇಲ್ಲಿ ಹೈದರಾಬಾದ್ ಅಲ್ಲಿ ನಮ್ಮ ಹೀರೋ ಬ್ರಾಂಡೆಡ್ ಶೂ, ವಾಚ್, ಈ ಬ್ರಾಂಡೆಡ್ ಥಿಂಗ್ಸ್ ನೆಲ್ಲ ಕಳ್ತನ ಮಾಡಿ ಅದನ್ನ ಲೋ ಬಜೆಟ್ ಅಲ್ಲಿ ಸೆಕೆಂಡ್ಸ್ಗೆ ಸೇಲ್ ಮಾಡ್ತಾ ಇದ್ದ. ಒಟ್ಟಾರೆ ಹೇಳ್ಬೇಕಂದ್ರೆ ಅವನೊಬ್ಬ ಹೈದರಾಬಾದ್ ಅಲ್ಲಿ ಇರುವಂತಹ ಕಳ್ಳ. ಹಂಗಂತ ನಮ್ಮ ಹೀರೋ ಕೆಟ್ಟವನಲ್ಲ. ರೀಸೆಂಟ್ ಆಗಿ ಅವನು ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತ ಗ್ಯಾಂಗ್ ನ ಹುಡುಕಿ ಆ ಡ್ರಗ್ಸ್ ನೆಲ್ಲ ಸುಟ್ಟಾಕಿ ಪೊಲೀಸ್ಗೆ ಇಟ್ಕೊಟ್ಟಿರ್ತಾನೆ. ಸೊ ಈಗ ವಿಭಾ ವೇದನ ನೋಡ್ಕೊಂಡು ಹೈದರಾಬಾದ್ಗೆ ಬಂದು ವೇದನ್ನ ಭೇಟಿ ಆಗ್ತಾಳೆ. ಅಂಡ್ ವಿಭಾ ವೇದಂಗೆ ನಡೆದಿರುವಂತ ಸಿಚುವೇಶನ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳೆ. ಆದ್ರೆ ವೇದ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಕಾಮಿಡಿಯಾಗಿ ತಗೋತಾನೆ. ಅಂಡ್ ಪ್ಲಸ್ ನಾನು ಒಳ್ಳೆನಲ್ಲ, ನಾನು ತುಂಬಾ ಕೆಟ್ಟವನು ಅಂತ ಹೇಳ್ತಾನೆ. ಅದಕ್ಕೆ ವಿಭಾ ನಿನ್ ತಿಳ್ದೇನೋ ನೀನ್ ಇದುವರೆಗೂ ಮಾಡಿರೋದೆಲ್ಲ ಒಳ್ಳೆ ಕೆಲಸನೇ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಹೀರೋ ಚಾಲೆಂಜ್ ಆಗಿ ತಗೊಂಡು ನಿನ್ ಮುಂದೆನೆ ಈಗ ಒಂದು ಕೆಟ್ಟ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಒಂದು ಕಾರ್ ಕಳ್ತನ ಮಾಡ್ತಾನೆ. ಬಟ್ ಕಾರ್ ಕಳ್ತನ ಮಾಡಿ ಡ್ರೈವ್ ಮಾಡುವಾಗ ಅವ್ನಿಗೆ ಡಿಕ್ಕಿಯಿಂದ ಒಂದು ವಾಯ್ಸ್ ಕೇಳಿಸುತ್ತೆ. ಆಗ ಅವ್ನು ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಇಬ್ರು ಚಿಕ್ಕ ಹುಡುಗಿರು ಕಿಡ್ನಾಪ್ ಆಗಿರೋದು ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಮ ಹೀರೋ ಗೊತ್ತಿಲ್ದೇನೋ ಕಿಡ್ನಾಪ್ ಆಗಿರುವಂತಹ ಹುಡುಗಿಯರನ್ನ ಸೇವ್ ಮಾಡ್ತಾನೆ. ಅಂಡ್ ಅದೇ ಟೈಮ್ಗೆ ವಿಭಾ ವೇದನ ಹತ್ರ ಬಂದು ಅವ್ನ ಕೈ ಬೆರಳನ್ನೆಲ್ಲ ಜೋನ್ಸಿ ಅವನ ಹಣೆ ಮೇಲೆ ಟಚ್ ಮಾಡಿಸ್ತಾಳೆ. ಇದರಿಂದ ವೇದನ್ಗೆ ಅವನು ಅವನ ತಾಯಿ ಗರ್ಭದಲ್ಲಿರೋ ಘಟನೆ ಎಲ್ಲ ನೆನಪಾಗುತ್ತೆ. ಅಂಡ್ ಅವಾಗಿಂದ ಅವನಿಗೆ ವಿಭನ್ನ ಮಾತ್ ಮೇಲೆ ಸ್ವಲ್ಪ ನಂಬಿಕೆ ಬರೋದಕ್ಕೆ ಶುರು ಆಗುತ್ತೆ. ಮತ್ತೊಂದ್ ಕಡೆ ಮಹಾಬೀರ್ ಲಾಮಾ 8 ಗ್ರಂಥವನ್ನು ವಶಪಡಿಸ್ಕೊಂಡು ಹೈದರಾಬಾದ್ಗೆ ಬಂದಿರ್ತಾನೆ. ಈಗ ಮಹಾಬೀರ್ ಲಾಮಂಗೂ 9ನೇ ಗ್ರಂಥ ಬೇಕಿರುತ್ತೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಮಹಾಬೀರ್ ಲಾಮನ ಗರ್ಲ್ ಫ್ರೆಂಡು ಋಷಿಗಳ ಅಂಡರ್ ಅಲ್ಲಿ ಶಿಷ್ಯಳಾಗಿ ಕೆಲಸ ಮಾಡ್ತಾ ಇರ್ತಾಳೆ. ಅಂಡ್ ಅವಳು ಸೀಕ್ರೆಟ್ ಆಗೇನೆ ಅಲ್ಲಿ ಸಿಗುವಂತ ಎಲ್ಲ ಇನ್ಫಾರ್ಮೇಶನ್ ನ ಮಹಾಬೀರ್ ಲಾಮನ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾಳೆ. ಈಗ ಅವಳು ಗೊತ್ತಾಗೋದೇನಂತಂದ್ರೆ ವಿಭಾ ಆ ವೇದ ನೋಡ್ಕೊಂಡು ಇಲ್ಲಿ ಬಂದಿದ್ದಾಳೆ ಅಂತ. ಸೊ ಈಗ ಮಹಾಬೀರ್ ಲಾಮ ಇರುವಂತ ಹೋಟೆಲ್ ಅಂಡ್ ವಿಭಾ ಇರೋ ಹೋಟೆಲ್ ಎರಡು ಒಂದೇನೆ. ಈ ವಿಷಯ ಗೊತ್ತಾದಂತ ಮಹಾಬೀರ್ ಲಾಮ ವಿಭಾ ಮೇಲೆ ಅಟ್ಯಾಕ್ ಮಾಡಿ 9ನೇ ಗ್ರಂಥ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ. ಅಂಡ್ ಅದೇ ಟೈಮ್ಗೆ ನಮ್ಮ ಹೀರೋ ಎಂಟ್ರಿ ಆಗುತ್ತೆ. ಎಲ್ಲಿ ವೇದ ಲಾಮ ಜೊತೆ ಫೈಟ್ ಮಾಡಕ್ ಹೋಗ್ತಾನೆ. ಬಟ್ ವೇದಂಗೆ ಏನೋ ಒಂದು ಪವರ್ ಬಗ್ಗೆ ಗೊತ್ತಿಲ್ಲ. ಸೊ ಸ್ಟ್ರಾಂಗ್ ಆಗಿರುವಂತ ನಮ್ ಲಾಮ ವೇದನ ಆರಾಮಾಗಿ ಸೋಲಿಸ್ತಾನೆ. ಇದು ನೋಡಿದಂತ ವಿಭಾ ಎಲ್ಲಿ ಲಾಮ ವೇದಂಗೆ ಏನಾದ್ರು ಮಾಡ್ತಾವಣ ಅಂತ ಅವಳು ನೀನೇನಾದ್ರು ವೇದನ ಸಾಯಿಸಿದ್ರೆ ನಾನು 9ನೇ ಗ್ರಂಥ ಇರುವಂತ ಲೊಕೇಶನ್ ಬಗ್ಗೆ ನಿಂಗೆ ಹೇಳಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ. ಆಕ್ಚುಲಿ 9ನೇ ಗ್ರಂಥ ಎಲ್ಲಿದೆ ಅಂತ ಅಂಬಿಕನ್ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಬಟ್ ವೇದನ್ ಸೇವ್ ಮಾಡೋಕ್ಕೋಸ್ಕರ ಈ ಸುಳ್ಳನ್ನ ಹೇಳ್ತಾಳೆ. ಇದಕ್ಕೆ ನಮ್ ಲಾಮ ಅಣ್ಣ ವೇದನ ಬಿಟ್ಬಿಟ್ಟು ವಿಭನ್ನ ತನ್ನ ಜೊತೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈಗ ಫೈಟ್ ಮಾಡಿ ಸೋತ್ ಬಿದ್ದಂತ ನಮ್ ವೇದಂಗೆ ಪ್ರಜ್ಞೆ ಬರುತ್ತೆ. ಅಂಡ್ ಪ್ರಜ್ಞೆ ಬಂದಾಗ ಅವನಿಗೆ ಲಾಮ ವಿಭನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋ ವಿಷಯ ಗೊತ್ತಾಗುತ್ತೆ. ಈಗ ಅವನು ವಿಭನ್ನ ಕಾಪಾಡಬೇಕು, ಪ್ಲಸ್ 9ನೇ ಗ್ರಂಥ ಎಲ್ಲಿದೆ ಅಂತಾನು ಕಂಡಿಡಬೇಕು. ಅದಕ್ಕೆ ಅವನು ಆಗ್ಲೇ ವಿಭಾ ತನ್ನ ಬೆರಳುಗಳನ್ನ ಮುಚ್ಚಿ ಹಣೆ ಮೇಲೆ ಇಟ್ಟಾಗ ನಂಗೆ ಏನೋ ನೆನಪಾಯ್ತು, ಈಗಲೇ ಏನಾದ್ರು ನೆನಪಾಗಬಹುದು ಅಂತ ಅವನು ಅವನ ಬೆರಳನ್ನೆಲ್ಲ ಮುಚ್ಚಿ ಆಗ ಅವನಿಗೆ ಅವ್ರ ಅಮ್ಮ ಹೇಳಿರುವಂತ ಮಾತುಗಳು ನೆನಪಾಗುತ್ತೆ. ಆಗ ಅವ್ರ ಅಮ್ಮ ಹೇಳಿದೇನೆಂದ್ರೆ ನಿಂಗೆ ಏನೇ ಸಮಸ್ಯೆ ಉಂಟಾದ್ರು ಅದಕ್ಕೆ ಪರಿಹಾರ ಮಿರಾಯಿ ಅಂತ. ಅಸಲಿಗೆ ಮಿರಾಯಿ ಅಂದ್ರೆ ಫ್ಯೂಚರ್ ಅಂತ. ಇದೊಂದು ಆಯುಧ. ಇದರ ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ ಭಗವಾನ್ ಶ್ರೀರಾಮ ಮುಂದಿನ ದುಷ್ಟಶಕ್ತಿಗಳ ಸಂಹಾರಕ್ಕೆ ಇಟ್ಟಂತ ಆಯುಧ. ಇದನ್ನ ಸ್ವತಃ ಪ್ರಭು ಶ್ರೀರಾಮನೇ ಟಚ್ ಮಾಡಿರೋ ಅಂತ ಹಿಸ್ಟ್ರಿ ಇದೆ. ಸೊ ಈಗ ನಮ್ಮ ಹೀರೋ ಮತ್ತೆ ಅವ್ನ ಫ್ರೆಂಡ್ಸು ಅವ್ರ ಅಮ್ಮ ಹೇಳಿರುವಂತ ದಾರಿಯಲ್ಲೇ
ಈ ಆಯುಧನ ಉಡ್ಕೊಂಡು ಹೋಗ್ತಾರೆ. ಈ ಆಯುಧ ಇರೋದು ಹಿಮಾಲಯ ಪರ್ವತಗಳ ಮಧ್ಯೆ. ಅಲ್ಲಿ ನಮ್ಮ ಹೀರೋ ಫ್ರೆಂಡ್ಸ್ ಎಲ್ಲ ಹೋಗೋದಕ್ಕಾಗಲ್ಲ, ಟಯರ್ಡ್ ಆಗಿ ಹೋಗ್ತಾರೆ. ಬಟ್ ನಮ್ಮ ಹೀರೋ ಒಬ್ನೇ ಪರ್ವತಗಳನ್ನ ಹತ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಬಟ್ ಅವ್ನು ಹೋದಾಗ ಅಲ್ಲಿ ಒಂದು ದೊಡ್ಡ ಪಕ್ಷಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಸಲಿಗೆ ಪಕ್ಷಿ ಬೇರೆ ಯಾವ್ದು ಅಲ್ಲ, ರಾವಣನ್ ಜೊತೆ ಯುದ್ಧ ಮಾಡಿ ಸೋತಂತಹ ಜಟಾಯುನ ವಂಶಸ್ಥರು. ಅವರು ಈ ಮಿರಾಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ನಮ್ಮ ಹೀರೋಗೆ ಮತ್ತೆ ಅವ್ರ ಅಮ್ಮ ಹೇಳಿರುವಂತ ಒಂದು ಮಾತು ನೆನಪಾಗುತ್ತೆ. ಅದೇನಪ್ಪ ಅಂದ್ರೆ, ಆ ಮಿರಾಯ ಆಯುಧ ನಿಂಗೊಬ್ಬಂಗೆ ಸೇರಿದ್ದು. ಯಾವತ್ತಾದ್ರೂ ಪಕ್ಷಿ ನಿನ್ನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರೆ ನೀನ್ ಅದ್ರ ಮೇಲೆ ಕೈ ಇಡು ಸಾಕು, ಅದ್ ನಿಮ್ ಬಗ್ಗೆ ತಿಳ್ಕೊಂಡು ನಿನ್ನ ಬಿಟ್ಬಿಡುತ್ತೆ ಅಂತ ಹೇಳ್ತಾಳೆ. ಈ ಮಾತು ನೆನಪು ಮಾಡ್ಕೊಂಡಂತ ನಮ್ಮ ಹೀರೋ ಆ ಪಕ್ಷಿ ಮೇಲೆ ತನ್ನ ಕೈಯನ್ನ ಇಡ್ತಾನೆ. ಆಗ ಪಕ್ಷಿನೇ ಮಿರಾಯ ಆಯುಧನ ನಮ್ಮ ಹೀರೋಗೆ ಕೊಟ್ಟು ಆ ಪರ್ವತದಿಂದ ನಮ್ಮ ಹೀರೋನ ಹೊರಡೆ ಕರ್ಕೊಂಡ್ ಬರುತ್ತೆ. ಈಗ ನಮ್ಮ ಹೀರೋಗೆ ಋಷಿ ಅಗಸ್ತ್ಯರು ಭೇಟಿ ಆಗ್ತಾರೆ. ಇಲ್ಲಿ ಋಷಿ ಅಗಸ್ತ್ಯ ಮಿರಾಯ ಆಯುಧನ ನೋಡಿ, ಇದೊಂದೇ ಆಯುಧ ನಿನ್ನ ಗ್ರಂಥಗಳನ್ನ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡೋದು ಅಂತ ಹೇಳ್ತಾರೆ. ಬಟ್ ನಮ್ಮ ಹೀರೋಗೆ ಈ ಆಯುಧನ ಹೆಂಗ್ ಯೂಸ್ ಮಾಡ್ಕೊಳ್ಳೋದು ಅಂತಾನು ಗೊತ್ತಿಲ್ಲ. ಅದಕ್ಕೆ ಋಷಿ ಅಗಸ್ತ್ಯ ಅವರು, ನೀನ್ ಈ ಕೂಡಲೇ ಅಯೋಧ್ಯೆಗೆ ಹೋಗು, ಅದು ಪ್ರಭು ಶ್ರೀರಾಮನ ಜನ್ಮಸ್ಥಳ, ಅಲ್ಲಿ ನಿಂಗೆ ಏನಾದ್ರು ನೆನಪಾಗ್ಬೋದು, ನಿನ್ನ ಮುಂದಿನ ಗುರಿನೂ ಅಲ್ಲೇ ಇರ್ಬೋದು ಅಂತ ಹೇಳ್ತಾನೆ. ಇದಕ್ಕೆ ನಮ್ಮ ಹೀರೋ ಮತ್ತು ಅವ್ನ ಫ್ರೆಂಡ್ಸು ಅಯೋಧ್ಯೆಗೆ ಹೋಗ್ತಾರೆ. ಬಟ್ ಅಯೋಧ್ಯೆಯಲ್ಲಿ ಮಹಾಬೀರ್ ಲಾಮನ ಹುಡುಗರು ಮತ್ತು ವಿಭಾ ಇರೋದು ಗೊತ್ತಾಗುತ್ತೆ. ಯಾವಾಗ ಮಹಾಬೀರ್ ಲಾಮನ ಹುಡುಗರೆಲ್ಲ ವೇದನ ನೋಡ್ತಾರೋ ಅವರೆಲ್ಲ ವೇದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ವೇದ ಫಸ್ಟ್ ಟೈಮ್ ಮಿರಾಯಿ ಆಯುಧನ ಉಪಯೋಗಿಸ್ಕೊಂಡು ಅವನ್ನೆಲ್ಲ ಸೋಲಿಸ್ತಾನೆ. ಸೊ ಈಗ ನಮ್ಮ ವೇದಂಗೆ ಈ ಆಯುಧನ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಅಂಡ್ ಈಗ ವಿಭಾನು ಸಹ ಅಪಾಯದಿಂದ ದೂರ ಇದ್ದಾಳೆ. ಈಗ ಮುಂದೆ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಹೀರೋಗೆ ಅವ್ರ ಅಮ್ಮನ ಇನ್ನೊಂದು ಮಾತು ನೆನಪಾಗುತ್ತೆ. ಅದೇನಪ್ಪಾ ಅಂದ್ರೆ, ಅಂಬಿಕಾ, ಯಾವಾಗ ನಿಂಗೆ ಮಿರಾಯಿ ಸಿಕ್ಕಿ ಅದನ್ನ ಯೂಸ್ ಮಾಡೋದು ನಿನ್ಗೆ ಗೊತ್ತಾಗುತ್ತೋ ಆಗ ನೀನು ತಂತ್ರವನ್ಗೆ ಹೋಗು ಅಂತ ಹೇಳ್ತಾಳೆ. ಅಶ್ಲಿಗೆ ಈ ತಂತ್ರವನ್ ಅನ್ನೋದು ಒಂದು ಊರಿನ ಹೆಸರು. ಈ ಊರಲ್ಲೇ ಮೊದಲನೇ ಗ್ರಂಥವನ್ನ ರಕ್ಷಣೆ ಮಾಡುವಂತಹ ಯೋಧ ಇದ್ದಿದ್ದು ಪ್ಲಸ್ ಗ್ರಂಥ ಇದ್ದಿದ್ದು. ಸೊ ಇದ್ರಂತಾನೆ ನಮ್ಮ ಹೀರೋ ತಂತ್ರವನ್ಗೆ ಹೋಗ್ತಾನೆ. ತಂತ್ರವನ್ಗೆ ಹೋದ್ಮೇಲೆ ಮಿರಾಯಿ ಆಯುಧವನ್ನ ನೋಡಿ ಮೊದಲನೇ ಯೋಧನ್ಗೆ ಇವ್ನು ಅಂಬಿಕನ್ ಮಗ ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಹೀರೋ ಇಲ್ಲಿ ಏನಾಗ್ತಿದೆ ಏನ್ ಎತ್ತ ಅಂತ ಕೇಳಿದಾಗ ಆ ಮೊದಲನೇ ಯೋಧ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಇಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಮಹಾಬೀರ್ ಲಾಮ ಪಕ್ತೂರ್ಗೆ ಸೇರಿದವನು. ಎಲ್ಲಿ ಲಾಮ ಅವರ ಅಪ್ಪಂಗೆ ಇಬ್ರು ಎಂತಿದ್ದೀರು. ಮೊದಲನೇ ಎಂತಿಯಿಂದ ಮುಖಿ ಪಡೆಯೋದಕ್ಕೋಸ್ಕರ ಲಾಮ ಅವರ ತಂದೆ ಮೊದಲನೇ ಎಂತಿ ಮೇಲೆ ಸುಳ್ಳು ಆಪಾದನೆಯನ್ನ ಹೊರಿಸಿ ಅವಳನ್ನ ಊರ್ ಜನದ ಮುಂದೆನೆ ಸುಟ್ಟಾಕಿ ಸಾಯಿಸ್ತಾನೆ. ಇದರಿಂದ ಬಾಳಿದಲ್ಲೇ ತನ್ನ ತಾಯಿಯ ಸಾವನ್ನ ನೋಡಿದಂತ ಲಾಮನ್ಗೆ ತುಂಬಾನೇ ದುಃಖ ಆಗುತ್ತೆ. ಇದಲ್ದೆ ಆ ಊರಿನ ಜನರು ಮಕ್ಕಳು ಎಲ್ರು ನಮ್ ಲಾಮನ್ನ ನಿಮ್ಮಮ್ಮ ಹಂಗೆ ಹಿಂಗೆ ಅಂತ ಅವ್ರ ಸತ್ ಮೇಲೂ ಆಡ್ಕೋತಾ ಇರ್ತಾರೆ. ಇದನ್ ಕೇಳಿಸ್ಕೊಂಡಂತ ನಮ್ ಲಾಮನ್ಗೆ ಕೋಪ ಬಂದು ಒಂದು ದಿನ ಇಡೀ ಊರ್ನೇ ಸುಟ್ಟಾಕ್ತಾನೆ. ಇದರಿಂದ ಆ ಊರಿನ ಜನರೆಲ್ಲ ಸತ್ತೋಗ್ತಾರೆ. ಈ ಘಟನೆ ಆದ್ಮೇಲೆ ಮೊದಲನೇ ಯೋಧ ಆ ಊರಿಗೆ ಬಂದು ನೋಡಿದಾಗ ಬಹುಶಃ ಲಾಮ ಒಬ್ನೇ ಈ ಘಟನೆಯಿಂದ ಬಚಾವಾಗಿ ಅನಾಥನಾಗಿದ್ದಾನೆ ಅಂತ ಲಾಮನ್ನ ತಾಕೋತೀನಿ ಅಂತ ಅವನ್ನ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಲಾಮನ್ಗೆ ತನ್ನ ಕಲ್ತಿರುವಂತ ವಿದ್ಯೆನೆಲ್ಲ ಕಲ್ಸ್ಕೊಡ್ತಾನೆ. ಆತ ಹತ್ರ ಅವ್ನ ಮಗನ್ ತರನೇ ಟ್ರೀಟ್ ಮಾಡ್ತಾನೆ. ಈ ಕಡೆ ನಮ್ಮ ಯೋಧನ್ಗೆ ಒಬ್ಬ ಮಗ ಸಹ ಇರ್ತಾನೆ. ಹೀಗೆ ದಿನ ಕಳಿಯುತ್ತೆ. ಈಗ ನಮ್ಮ ಯೋಧ ಮೊದಲನೇ ಗ್ರಂಥವನ್ನ ನಾನು ಇಷ್ಟ ದಿನ ರಕ್ಷಣೆ ಮಾಡಿದೀನಿ, ಈಗ ಈ ಗ್ರಂಥನ ನಮ್ಮ ಮಗನ್ ಕೊಡೋದ ಅಥವಾ ಮಹಾಬೀರ್ ಲಾಮನ್ಗೆ ರಕ್ಷಣೆ ಕೊಡೋದ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಆ ಯೋಧ ತನ್ನ ಮಗ ಮತ್ತೆ ಲಾಮನ್ಗೆ ಒಂದು ಫೈಟ್ ಅನ್ನ ಆರ್ಗನೈಸ್ ಮಾಡ್ತಾನೆ. ಇಲ್ಲಿ ಯಾರು ಫೈಟ್ ಅನ್ನ ಗೆಲ್ತಾರೋ ಅವರೇ ಮುಂದಿನ ಗ್ರಂಥವನ್ನ ರಕ್ಷಕನಾಗ್ತಾನೆ ಅಂತ ಅನೌನ್ಸ್ ಮಾಡ್ತಾನೆ. ಸೊ ಇದ್ರಂತೆ ಅಲ್ಲಿ ಒಂದು ಫೈಟ್ ನಡೆಯುತ್ತೆ. ಇಲ್ಲಿ ನಮ್ ಲಾಮ ಅವನ ಶಕ್ತಿಯನ್ನು ಉಪಯೋಗಿಸಿ ಆ ಯೋಧನ ಮಗನನ್ನ ಸೋಲಿಸ್ತಾನೆ. ಬಟ್ ಆಗ ಯೋಧನ್ಗೆ ಲಾಮಾಗೆ ದುರಾಸೆ ಇದೆ, ದುಷ್ಟತನ ಅನ್ನೋದು ಅವ್ನ ಮೈಂಡಲ್ಲೇ ಇದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಇದಕ್ಕೆ ಆ ಯುದ್ಧನ ಲಾಮ ಗೆದ್ರೂ ಸಹ ರಕ್ಷಕನಾಗಿ ಅವನ ಮಗನ್ನೇ ಆಯ್ಕೆ ಮಾಡ್ತಾನೆ. ಇದು ನೋಡ್ದಂತ ನಮ್ ಲಾಮ ಇವರು ಪ್ರತಿಭೆಗೆ ಬೆಲೆ ಕೊಡಲ್ಲ, ನೆಪೋಟಿಸಮ್ ಅನ್ಕೊಂಡು ಇಡೀ ಊರನ್ನೇ ತನ್ನ ಕಪ್ಪು ಶಕ್ತಿಯಿಂದ ದಿಗ್ಬಂಧನ ಮಾಡ್ತಾನೆ. ಜನರನ್ನೆಲ್ಲ ಅವ್ನ ವಶದಲ್ಲಿ ಇಟ್ಕೋತಾನೆ. ಬಟ್ ಅದೇ ಟೈಮ್ಗೆ ಆ ಊರಿಗೆ ಅಂಬಿಕಾ ವಿಸಿಟ್ ಕೊಡ್ತಾಳೆ. ಇಲ್ಲಿ ಜನರ ಪರಿಸ್ಥಿತಿ ನೋಡಿದಂತ ಅಂಬಿಕಾ ಆ ಜನರನ್ನ ಕಾಪಾಡ್ಬೇಕಂತಂದ್ರೆ ಇರೋದೊಂದೇ ದಾರಿ, ಅದೇ ಅಗ್ನಿ ಆಹುತಿ. ಅದಕ್ಕೆ ಅವಳು ಒಂದು ಹೋಮವನ್ನ ಮಾಡಿ ತನ್ನನ್ನ ತಾನು ಅಗ್ನಿಗೆ ಆಹುತಿ ಪಡಿಸ್ಕೊತಾಳೆ. ಇದರಿಂದ ದುಷ್ಟಶಕ್ತಿ ಹಿಡಿತದಲ್ಲಿದ್ದಂತ ಊರವರೆಲ್ಲ ರಿಲೀಸ್ ಆಗ್ತಾರೆ. ಮತ್ತೊಂದ್ ಕಡೆ ಲಾಮ ಬಾಳಿದಿಂದನೂ ತನ್ನ ಗುರುಗಳಿಂದ ಆ ಗ್ರಂಥಗಳ ಶಕ್ತಿ ಮಹತ್ವವನ್ನು ತಿಳ್ಕೊಂಡಿದ್ದ ಅವನು ಆ ಗ್ರಂಥಗಳನ್ನ ನಾನೇ ವಶಪಡಿಸ್ಕೋಬೇಕು ಅಂತ ಎಲ್ಲ ಯೋಧರ ಜೊತೆನೂ ಒಂದೊಂದಾಗೆ ಯುದ್ಧಕ್ಕೆ ಹೋಗಿ ಎಲ್ಲರಿಂದನೂ ಗೆದ್ಕೊಂಡು ಆ ಗ್ರಂಥವನ್ನ ವಶಪಡಿಸ್ಕೋತಾ ಇರ್ತಾನೆ. ಸೊ ಇದಾಗಿತ್ತು ಫ್ಲಾಶ್ ಬ್ಯಾಕು. ಈಗ ಮಹಾಬೀರ್ ಲಾಮನ್ಗೆ 9ನೇ ಗ್ರಂಥ ಬೇಕು. ಈಗ ಯಾರಿಗೂ ಅಂಬಿಕಾ 9ನೇ ಗ್ರಂಥ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆಗ ನಮ್ಮ ಹೀರೋ ಮತ್ತೆ ಅವ್ನ ಬೆರ್ಲನ್ನ ತನ್ನ ಮನೆ ಮೇಲೆ ಇಟ್ಕೋತಾನೆ. ಆಗ ಅವನ್ಗೆ ಅವರಮ್ಮ ರಾತ್ರಿಯ ನಕ್ಷತ್ರಗಳನ್ನ ನೋಡ್ಕೊಂಡು ಆ ದಿಕ್ಕಲ್ಲಿ ಹೋಗು, ನಿಂಗೆ ಆ 9ನೇ ಗ್ರಂಥ ಇರೋ ಲೊಕೇಶನ್ ಗೊತ್ತಾಗತ್ತೆ ಅಂತ ಹೇಳ್ತಾಳೆ. ಇದ್ರಂತೆ ನಮ್ಮ ಹೀರೋ ನಕ್ಷತ್ರಗಳನ್ನ ಫಾಲೋ ಮಾಡ್ಕೊಂಡು ಆ 9ನೇ ಗ್ರಂಥ ಇರುವಂತ ಲೊಕೇಶನ್ಗೆ ಹೋಗ್ತಾನೆ ಅಂಡ್ ಆ 9ನೇ ಗ್ರಂಥವನ್ನ ಪಡ್ಕೋತಾನೆ. ಮತ್ತೊಂದ್ ಕಡೆ ವಿಷಯ ಮಹಾಬೀರ್ ಲಾಮ್ಗೆ ಗೊತ್ತಾಗುತ್ತೆ. ಅವ್ನು ಕೂಡಲೇ ಆ ಊರಿಗೆ ಬಂದು ವೇದ ಗ್ರಂಥವನ್ನ ತಗೊಂಡು ಊರಿಗೆ ಬಂದಿದ್ ಕೂಡ್ಲೇನೆ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ ವೇದ ಮತ್ತು ಮಹಾಬೀರ್ ಲಾಮನ್ ವಿರುದ್ಧ ಒಂದು ದೊಡ್ಡ ಫೈಟಿಂಗ್ ನಡೆಯುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ 9ನೇ ಗ್ರಂಥ ಲಾಮನ್ ಕೈಗೆ ಹೋಗುತ್ತೆ. ಆಗ ಲಾಮ ಇದುವರೆಗೂ ಪಡ್ಕೊಂಡಿದ್ದಂತಹ 1 ರಿಂದ 9 ಎಲ್ಲಾ ಗ್ರಂಥವನ್ನ ಇಟ್ಕೊಂಡು ಅವರ ಶಕ್ತಿಯನ್ನ ಪಡ್ಕೋತಾನೆ. ಇದರಿಂದ ಅವನು ಶಕ್ತಿಯನ್ನ ಪಡ್ಕೊಂಡು ತುಂಬಾ ಸ್ಟ್ರಾಂಗ್ ಆಗ್ತಾನೆ, ಪ್ಲಸ್ ಅಮರನಾಗ್ತಾನೆ. ಈಗ ಲಾಮ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಲಾಮಂಗೆ ಮನುಷ್ಯರು ಕಂಡ್ರೆ ಆಗಲ್ಲ. ಫಸ್ಟ್ ಅವನು ಆ ಊರಲ್ಲಿರುವಂತಹ 1 ಕೋಟಿ ಜನರನ್ನ ತನ್ನ ಶಕ್ತಿ ಉಪಯೋಗಿಸಿಕೊಂಡು ಸಾಯಿಸ್ತಾನೆ. ಬಟ್ ಈ ಎಲ್ಲಾ ವಿನಾಶವನ್ನ ಕಣ್ಣಾರೆ ನೋಡ್ತಾ ಇರುವಂತಹ ವೇದಂಗೆ ಏನು
ಮಾಡಕ್ಕಾಗದಿರುವಂತ ಪರಿಸ್ಥಿತಿ. ಆಗ ವೇದಂಗೆ ಅವ್ರ ಅಮ್ಮ ಹೇಳಿರುವಂತ ಒಂದು ಮಾತು ನೆನಪಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ಈ ಮಿರಾಯ್ ನೀನ್ ಅನ್ಕೊಂಡಿರೋಷ್ಟು ಕೇವಲ ಒಂದು ಆಯುಧ ಅಲ್ಲ, ಇದು ಪ್ರಭು ಶ್ರೀರಾಮನ ದಿವ್ಯಾಸ್ತ್ರ. ಇದನ್ನ ನೀನು ಧರ್ಮದ ರಕ್ಷಣೆಗೋಸ್ಕರ ಹಿಡ್ಕೊಂಡ್ರೆ ನೀನ್ ಎದುರು ಎಂತದೇ ದುಷ್ಟಶಕ್ತಿಯಲ್ಲಿ ಅದ್ರ ವಿನಾಶ ತಪ್ಪಿದ್ದಲ್ಲ ಅಂತ ಹೇಳ್ತಾಳೆ. ಆಗ ಅವನು ಅದೇ ಮನಸ್ಸಿನಿಂದ ಆ ಮಿರಾಯಿಯನ್ನ ಮುಟ್ಟುತ್ತಾನೆ. ಆಗ ದಂಡದ ತರ ಇರುವಂತಹ ಮಿರಾಯಿ ಧನಸ್ಸಾಗಿ ಕನ್ವರ್ಟ್ ಆಗುತ್ತೆ. ಆಗ ವೇದ ಆ ಧನಸ್ಸನ್ನ ಯೂಸ್ ಮಾಡ್ಕೊಂಡು ತನ್ನ ತಾಯಿ ಹೇಳಿರುವಂತಹ ಮಂತ್ರಗಳನ್ನ ಹೇಳಿ ಒಂದು ಬಾಣವನ್ನ ಬಿಡ್ತಾನೆ. ಯಾವ ಬಾಣದಿಂದ ಮಹಾಬೀರ್ಲಾಮ ಸತ್ತೋಗ್ತಾನೆ. ಅಂಡ್ ಮಹಾಬೀರ್ಲಾಮ ಸತ್ತೋದ್ಮೇಲೆ ಅವನ ಶಕ್ತಿಯಿಂದ ಸಾಯಿಸಿದಂತಹ 1 ಕೋಟಿ ಜನರು ಮತ್ತೆ ಬದುಕು ಬರ್ತಾರೆ. ಅಲ್ಲಿಗೆ ಮಿರಾಯ್ ಮೂವಿ ಎಂಡ್ ಆಗುತ್ತೆ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನಮ್ಗೆ ಮಿರಾಯ್ ಪಾರ್ಟ್ 2 ವಿಲನ್ ನ ತೋರಿಸ್ತಾರೆ. ಇಲ್ಲಿ ಪಾರ್ಟ್ 2 ವಿಲನ್ ರೋಲ್ ಪ್ಲೇ ಮಾಡ್ತಾ ಇರೋದು ಬಾಹುಬಲಿ ಖ್ಯಾತಿಯ ರಾಣಾ. ಸೊ ಇದಾಗಿತ್ತು ಮೂವಿಯ ಕತೆ. ಇನ್ನು ಹೊಸ ಮೂವಿಗಾಗಿ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಬಾಯ್.